ಜೊತೆಯಲ್ಲಿ ಸಮನ್ವಯ ಸಮಿತಿ ಸಭೆ ಏರ್ಪಡಿಸಲಾಗಿತ್ತು. ಸಮನ್ವಯ ಸಮಿತಿಗೆ ಮಾನ್ಯ ತಹಸೀಲ್ದಾರರು, ತಾಲೂಕು ಆರೋಗ್ಯಾಧಿಕಾರಿಗಳು ಹಾಗೂ ನಾನು ಭಾಗವಹಿಸಿರ್ತೇವೆ. ಜಿಲ್ಲಾಧಿಕಾರಿಗಳು ಕೆಲವೊಂದು ಸ್ಪಷ್ಟ ಸೂಚನೆಗಳು ಕೊಟ್ಟಿದ್ದಾರೆ. ಫಾಗಿಂಗ್ ನಿಯಮಿತವಾಗಿ ಮಾಡಿಸ್ಬೇಕು ಅಂತ. ನಾವು ಈಗಾಗಲೇ ಎಲ್ಲ ಕಡೆ ಫಾಗಿಂಗ್ ಮಾಡಿಸ್ತಾ ಇದ್ದೀವಿ. ಮೆಲಥಿನ್ ಆಯಿಲ್ ಅಥವಾ ಮೆಲಥಿನ್ ಆಯಿಲ್ ಡಸ್ಟ್ ಅಂತ ಏನು ಕರಿತೀವಿ, ಅದು ಡ್ರೈನ್ಸ್ ಅಲ್ಲಿ ಸಿಂಪಡಣೆ ಮಾಡ್ತಾ ಇದ್ದೀವಿ. ಮುಂದುವರೆದ ಭಾಗವಾಗಿ ನಾವು ಎಲ್ಲ ಅಂಗನವಾಡಿ ಶಾಲೆಗಳು, ಎಲ್ಲ ಸ್ಕೂಲ್ಸು, ಎಲ್ಲ ಕಾಲೇಜಸ್ಗೆ ಫಾಗಿಂಗ್ಗೆ ತಾವು ಈಗ ನೋಡಿದ ಹಾಗೆ ನಮ್ಮ ತಂಡ ಸಿದ್ಧವಾಗಿದೆ. ಈ ಕಾರ್ಯವನ್ನು ಅವರು ಪೂರ್ಣಗೊಳಿಸ್ತಾರೆ. DDT ಎಲ್ಲಿ ಸಿಂಪಡಿಸಬೇಕು ಅಲ್ಲಿ ನಾವು DDTನ ಮಾಡ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಡೆಂಗ್ಯೂನ ನಾವು ಈ ಡೆಂಗ್ಯೂ ನಿವಾರಣೆಗೆ ಮೇನ್ ಅವೇರ್ನೆಸ್ಸು. ಜನರಲ್ ಏನು ಅವೇರ್ನೆಸ್ ಬರುತ್ತೆ, ಆ ಅವೇರ್ನೆಸ್ ಮುಖಾಂತರನೇ ಇದು ನಾವು ಇದನ್ನು ಫೇಸ್ ಮಾಡ್ಬೋದು. ತಮ್ಗೆ ತಿಳಿದಿರೋ ಹಾಗೆ ಈ ಮಸ್ಕಿಟೋ ಏನು ಎಡಿಸ್ ಈಜಿಪ್ಟಿ ಅಂತಿದೆ, ಅದು ಬೆಳಗ್ಗೆ ಹೊತ್ತು ಕಚ್ಚೋ ಅಂಥ ಸೊಳ್ಳೆ. ನಾನು ಜನರಿಗೆ ಏನು ಹೇಳೋದು ಅಂದರೆ, ಏನು ಓಡಮಸ್ ಆಗಿರ್ಬೋದು ಅಥವಾ ರೋಲ್ ಆನ್ ಫ್ಯಾಬ್ರಿಕಲ್ಲಿ ಏನು 4 ಡ್ರಾಪ್ ಹಾಕೋದು ಅಥವಾ ಮಸ್ಕಿಟೋ ನೆಟ್ಸ್ನ ಉಪಯೋಗಿಸೋವಂಥದ್ದು. ಮಿಗಿಲಾಗಿ ನಾವು ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಬಸ್ ಡಿಪೋ ಆಗಿರ್ಬೋದು, ನಾವು ಕಾಲಕ್ಕೆ ನಾವು ಫಾಗಿಂಗ್ ಮಾಡ್ತೀವಿ. ನಾವು ಒಟ್ಟಾರೆ ಸಾರ್ವಜನಿಕರಿಗೆ ಏನು ಹೇಳಿ ಬಯಸ್ತೀರಿ? ಸಾರ್ವಜನಿಕರಿಗೆ ಇದನ್ನು ನಾವು ಎಲ್ಲರೂ ಸೇರಿ ಇದನ್ನು ನಾವು ಇದನ್ನು ಫೇಸ್ ಮಾಡಬೇಕು. ಫೇಸ್ ಮಾಡೋದಕ್ಕೆ ಮೊದಲ ಅವೇರ್ನೆಸ್ ಇದ್ದಲ್ಲಿ ನಮಗೆ ಇದನ್ನು ತ್ವರಿತವಾಗಿ ನಾವು ಇದನ್ನು ಫೇಸ್ ಮಾಡ್ಬೋದು ನಾನು ಹೇಳ್ತೇನೆ. ಸರ್, ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಮಳೆಗಾಲ ಬಂದರೆ ಕೆಲವು ಏರಿಯಾದಲ್ಲಿ ಪ್ರಾಬ್ಲಮ್ ಇರುತ್ತೆ. ಇವಾಗ ನೀವು ಮುನ್ನೆಚ್ಚರಿಕೆ ಏನು? ಮುನ್ನೆಚ್ಚರಿಕೆ ಕ್ರಮವಾಗಿ ನಮಗೆ ಎಲ್ಲೆಲ್ಲಿ ಕಂಪ್ಲೇಂಟ್ ಬರ್ತಿದೆ, ಎಲ್ಲಿ ಡ್ರೈನ್ಸ್ ಕ್ಲೋಸ್ ಆಗಿದೆ ಅಥವಾ ಸಿಲ್ಟ್ ಆಗಿದೆ ಅಂತ ಇದೆಲ್ಲ ಡಿಸಿಲ್ಟ್ ಮಾಡ್ತಾ ಇದ್ದೀವಿ. ಅಲ್ಲೇ ನೀರು ಹರಿಬಾರ್ದು. ಇವತ್ತು ನಾವು ಎಲ್ಲ ಈ ತೆಂಗಿನಕಾಯಿ ವ್ಯಾಪಾರ ಮಾಡೋರಿಗೆ ನೋಟಿಸ್ ಕೊಡ್ತಾ ಇದ್ದೀವಿ. ಏನು ಈ 2 ಭಾಗ ಆಗಿ ಮಾಡ್ತಾ ಇದ್ದಾರೋ ಅದನ್ನು 4 ಭಾಗ ಆಗಿ ಮಾಡಬೇಕು ಅಂತ. 2 ಭಾಗ ಮಾಡಿದ್ರೆ ಅಲ್ಲಿ ನೀರು ಶೇಖರಣೆ ಆಗಿ ಸೊಳ್ಳೆ ನಿಲ್ಲೋ ಅಂಥ ಅವಕಾಶ ಇರುತ್ತೆ. 4 ಭಾಗ ಮಾಡಿದ್ರೆ ಅದು ಅಲ್ಲಿ ನೀರು ಶೇಖರಣೆ ಆಗೋಕ್ಕೆ ಅವಕಾಶ ಇರೋದಿಲ್ಲ. ಅದ್ರ ಸಲುವಾಗಿ ಇವತ್ತು ಎಲ್ಲ ತಿಳುವಳಿಕೆ ಪತ್ರ ನೀಡ್ತಾ ಇದ್ದೀವಿ ಅವ್ರಿಗೆ. ಸೊ ಮತ್ತೊಂದು ಪ್ರಮುಖವಾದ ಎಲ್ಲ ವಾರ್ಡ್ಗಳಲ್ಲೂ ಇದರ ಬಗ್ಗೆ ನಿನ್ನೆ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ ವಿಸ್ತೃತವಾಗಿ ಚರ್ಚೆ ಆಯಿತು. ಏನು ಅನಿಮಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು, ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು ಹಾಜರಿದ್ದರು. ಅವರಿಗೆ 3 ದಿನ ಒಳಗಡೆ ರೂಪುರೇಷೆ ಕೊಡೋಕ್ಕೆ ಹೇಳಿದ್ದಾರೆ, ಆ್ಯಕ್ಷನ್ ಪ್ಲ್ಯಾನ್. ಈ ಆ್ಯಕ್ಷನ್ ಪ್ಲ್ಯಾನ್ ಮುಖಾಂತರ ಅದನ್ನು ನಗರಸಭೆ ಮುಖಾಂತರ ಕಾರ್ಯಗತಗೊಳಿಸ್ತೀವಿ. ಒಂದು ಏನಂದರೆ, ನಗರಸಭೆ ಲಿಮಿಟಲ್ಲಿ ಇಲ್ಲಿ 2 ರೀತಿಯ ಸನ್ನಿವೇಶ ಇದೆ. ಒಂದನೇದು, ನಾವು ಅನಿಮಲ್ ಬರ್ತ್ ಕಂಟ್ರೋಲ್ ಮಾಡ್ತಾಯಿದ್ದೀವಿ. ಅನಿಮಲ್ ಬರ್ತ್ ಕಂಟ್ರೋಲ್ ಮುಖಾಂತರ ನಾವು ವ್ಯಾಕ್ಸಿನ್ ಹಾಕ್ತಾಯಿದ್ದೀವಿ. ಅದಲ್ಲದೆ ಈಗ ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು ಏನು ಬೀದಿ ನಾಯಿಗಳಿದೆ, ಆ ಬೀದಿ ನಾಯಿಗಳು ಕೂಡ ವ್ಯಾಕ್ಸಿನ್ ಹಾಕಬೇಕು ಅಂತ ಜಿಲ್ಲಾಧಿಕಾರಿಗಳು ಅವರಿಗೆ ಸೂಚನೆ ಮಾಡಿದ್ದಾರೆ. ಈ ಏನು ಆ್ಯಕ್ಷನ್ ಪ್ಲ್ಯಾನ್, ಇದೇನು ಇವ್ರು ನಮ್ಗೆ ಕೊಡ್ತಾರಲ್ಲ, ಆ ಆ್ಯಕ್ಷನ್ ಪ್ಲ್ಯಾನಲ್ಲಿ ಮುಖಾಂತರ ನಾವು ಅದನ್ನು ಇದು ಮಾಡ್ತೀವಿ ತನ್ನ. ಓಕೆ. ಸ್ಕೂಲ್ಸ್ 1 to 25 ಪ್ರತಿ ಸ್ಕೂಲಲ್ಲೂ ಮಾಡಬೇಕಪ್ಪ. ಅಲ್ಲಿ ಹೋಗಿದ ತಕ್ಷಣ ಟೀಚಿಂಗ್ ಮಾಡ್ಕೊಂಡು ಬರೋದಿಲ್ಲ. ಅಲ್ಲಿ ಹೋಗಿ ಆ ಹೆಡ್ಮಾಸ್ಟರ್ ಏನಿತ್ತು ಮಾಡ್ಕೊಂಡ ಅಂಗನವಾಡಿ ಇರ್ತಾರೆ, ನೋಡ್ಕೊಂಡು ಹಾಕ್ಕೊಂತಾರೆ. ಹ್ಯಾಂಡ್ ಮೌಂಟರ್ ಡೋರ್ ಓಪನ್ ಮಾಡಿಬಿಟ್ಟು ಮೇಲೆ ಬರ್ತಿತ್ತು ವಿಷಯ. ಮುಂದೆ ಬಂದ தங்கவயல் மக்களின் மாலை பொழுதை மகிழ்ச்சியாக்கிட
இதோ வந்துவிட்டது தங்கவயல் மலையாளி மைதானத்தில் அமைந்துள்ள ஜூம் பார்க். குழந்தைகளுக்கு உற்சாகமூட்டி மகிழ்ச்சி ததும்பி குதூகலமாய் நேரம் கழித்திட இதோ வந்துவிட்டது தங்கவயல் மலையாளி மைதானத்தில் அமைந்துள்ள ஜூம் பார்க். வித்தியாசமான பறவை இனங்கள் மற்றும் பைத்தான் பாம்பு வகைகள், அதாவது மலைப்பாம்பு வகைகள் உங்களை ஒரு தனித்தீவுக்கே அழைத்து சென்றது போல் ஒரு உணர்வு உங்களுக்கு ஏற்படுத்தும். அது மட்டுமல்லாமல் வீட்டுக்கு தேவையான பொருட்களும் மற்றும் வித்தியாசமான உணவு வகைகள் உங்கள் நாவை ஆக்கிரமித்துக் கொள்ளும் வகையில் சுவையில் உச்சம் உணர நீங்கள் உங்கள் குடும்பத்தோடு செல்ல வேண்டிய இடம் தங்கவயல் மலையாளி மைதானத்தில் அமைந்துள்ள ஜூம் பார்க் மட்டுமே.